ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ. ಎಲ್ಲ ಕೆಲಸಗಳನ್ನ ಮುಗಿಸಿ ಹನಿಗೆ ಸ್ನಾನ ಕೂಡ ಮಾಡಿಸಿ ಅವಳನ್ನ ರೆಡಿ ಮಾಡ್ತಾ ಇದ್ದೆ. ಲಾಸ್ಟ್ ಬ್ಲಾಗಲ್ಲಿ ನೀವು ಕೇಳಿದ್ರಿ ನಾನು ಸ್ಕಿನ್ ಕೇರ್ ಪ್ರಾಡಕ್ಟ್ ಯಾವ್ದು ಯೂಸ್ ಮಾಡ್ತೀನಿ ಅಂತ ತೋರಿಸಿದ್ದೀನಿ. ಸೊ ಅದರ ರಿಸಲ್ಟ್ ಕೂಡ ನಾನು ಹೇಳ್ತೀನಿ ಅಂತ ಹೇಳಿದ್ದೆ. ಹನಿಗೆ ತುಂಬ ಚೆನ್ನಾಗಿ ಸೆಟ್ ಆಗಿದೆ. ಸೊ ಹಾಗಾಗಿ ನಾನು ಅದನ್ನೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಬೇರೆ ಯಾವುದೇ ಥರದ ಪ್ರಾಡಕ್ಟ್ಸ್ನೆಲ್ಲ ಚೇಂಜ್ ಮಾಡಲ್ಲ. ಹಂಗೆ ತುಂಬಾ ಕೆಲಸ ಇದೆ ಇವತ್ತು. ಎಲ್ಲ ಕೆಲಸ ಮುಗಿಸ್ಬಿಟ್ಟು ನಾನು 90% ಕೆಲಸ ಮುಗಿಸಾದ್ಮೇಲೆ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದು. ಯಾಕೆಂದ್ರೆ ತುಂಬಾ ಕೆಲಸ ಇತ್ತು, ಅದೆಲ್ಲ ಬ್ಲಾಗ್ನ ಮಾಡೋದಕ್ಕಾಗಲ್ಲ. ರೆಗ್ಯುಲರ್ ಇರುತ್ತೆ ಅಲ್ವಾ, ಅದನ್ನ ತೋರ್ಸೋದ್ರಿಂದ ನಿಮ್ಗೂ ಬೋರ್ ಆಗುತ್ತೆ, ನನ್ಗೂ ಬೋರ್ ಆಗುತ್ತೆ. ಹಾಗೆ ಹನಿ ಬೆಳಗ್ಗೆಯಿಂದ ಏನೂ ತಿಂದಿರ್ಲಿಲ್ಲ, ಬರೀ ಫ್ರೂಟ್ಸ್ ನ ತಿಂದ್ಬಿಟ್ಟು ಸುಮ್ನೆ ಆಗಿದ್ದು. ಅಕ್ಕ ಉಪ್ಪಿಟ್ಟು ಕಳ್ಸಿದ್ಲು, ಸರಿ ಆಯ್ತು ಮೊಸರು ಕೊಟ್ಟೆ, ಅದನ್ನೇ ತಿಂತಾ ಇದ್ದಾಳೆ. ಅಂಡ್ ನನ್ ಮಗಳು ಊಟದ ವಿಷಯದಲ್ಲಂತೂ ಅವಳಿಗೆ ಇಷ್ಟ ಇದ್ರೆ ಹೊಟ್ಟೆ ತುಂಬಾ ತಿಂತಾಳೆ, ಇಲ್ಲ ಅಂದ್ರೆ ಬೇಡ ಅಂತ ಹೇಳ್ತಾಳೆ. ಬಟ್ ತುಂಬಾ ರೇರು ಅವಳು ಊಟನ ಬೇಡ ಅಂತ ಹೇಳುದು. ಅದರ್ವೈಸ್ ತುಂಬಾ ಚೆನ್ನಾಗಿ ಊಟ ಮಾಡ್ಕೊಂಡಿರ್ತಾಳೆ. ಸೊ ಇಷ್ಟ ಆಗಿದ್ದು ಊಟ ಆಗ್ಬೇಕು, ಅಂಡ್ ಅವಳಿಗೆ ಉಪ್ಪು ಖಾರ ಹುಳಿ ಎಲ್ಲ ಚೆನ್ನಾಗಿರ್ಬೇಕು. ಸಪ್ಪೆ ಸಪ್ಪೆ ಊಟನ ಅವಳು ಯಾವತ್ತೂ ತಿನ್ನಲ್ಲ. ಸೊ ನಾನು ಆ, ನನ್ನ ಲೈಫ್ನ ನೆನ್ಸ್ಕೊಂಡಾಗ ನನಗೆ ಏನ್ ಅನ್ಸುತ್ತೆ ಗೊತ್ತಾ, ಮುಂಚೆಯಿಂದ ಅಂದ್ರೆ ಏನಾದ್ರೂ ಒಂದು ಮಾಡ್ಬೇಕು ಮಾಡ್ಬೇಕು ಅಂತ ನಾನು ಅನ್ಕೋತಿದ್ದೆ. ಬಟ್ ನನ್ ಕೈಯಲ್ಲಿ ನಿಜ ಆಗತ್ತಾ? ಬಿಕಾಸ್ ಸಪೋರ್ಟ್ ಮಾಡೋ ಅಂತ ಗಂಡ ಇದ್ದಾರೆ. ನೀವ್ ಕೆಲ್ಸಕ್ಕೆ ಹೋಗ್ತೀಯಾ ಹೋಗು, ನೀನ್ ಮನೇಲೇನೆ ದುಡಿತ್ಯಾ ದುಡಿ, ನಿನ್ ಒಂದು ಪ್ಯಾಷನ್ ಏನಿದೆ ನೀನ್ ಮಾಡು ಅಂತ ಹೇಳೋ ಅಂತ ಗಂಡ ಇದ್ದಾರೆ. ಬಟ್ ಅದನ್ನ ನಾನು ಯುಟಿಲೈಸ್ ಮಾಡ್ಕೋತಿಲ್ಲ. ಹೆಂಗೆ ನಾನು ಮನೇಲೇ ಕೂತಿದ್ದೀನಿ. ಸೊ ಏನು ಅಂದ್ರೆ ಒಂಥರ ಲೈಫಲ್ಲಿ ಏನು ಇಲ್ಲ, ತುಂಬಾ ಎಂಟಿ ಅನ್ನಿಸ್ತಿದೆ ಲೈಫು. ಸೊ ಸಪೋರ್ಟ್ ಮಾಡೋರು ಸಿಗದೇ ತುಂಬಾ ಕಷ್ಟ. ಬಟ್ ಅಂಥದ್ರಲ್ಲಿ ನಂಗೆ ಸಿಕ್ಕಿರೋದನ್ನ ನಾನು ಯಾಕೆ ಬಳಸ್ಕೊತಿಲ್ಲ? ಸೊ ಈ ತರ ಸಾಕಷ್ಟು ತಲೆಯಲ್ಲಿ ನನಗೆ ಓಡ್ತಾ ಇತ್ತು. ಸೊ ಆ ಟೈಮಲ್ಲಿ ನನಗೆ ತಲೆಯಲ್ಲಿ ಈ ತರ ಓಡೋದ್ರಿಂದ ನಾನ್ ಡಿಸೈಡ್ ಆಗಿದ್ದು ಯೂಟ್ಯೂಬ್ನ ಸ್ಟಾರ್ಟ್ ಮಾಡ್ಬೇಕಂತ ಹೇಳಿ. ಬಟ್ ನಾನು ಫಸ್ಟ್ ಚಾನಲ್ ಸ್ಟಾರ್ಟ್ ಮಾಡಿದಾಗ ನನಗೆ ರೆಸ್ಪಾನ್ಸ್ ಅಷ್ಟಾಗಿ ಸಿಗ್ಲಿಲ್ಲ. ಬಟ್ ಅವಾಗ ಮತ್ತೆ ಡಿಸಪಾಯಿಂಟ್ ಆಯ್ತು ನನಗೆ. ಸರಿ ಆಯ್ತು, ಓಕೆ, ಮತ್ತೆ ಇದೇ ತರ ಆಯ್ತು. ಸೊ ಇನ್ಮೇಲೆ ಈ ತರದ್ದನ್ನೆಲ್ಲ ನಾನು ಮಾಡಕ್ಕೆ ಹೋಗ್ಬಾರ್ದು, ನನ್ನ ಕೈಯಲ್ಲಿ ಆಗಲ್ಲ, ಹಂಗೆ ಹಿಂಗೆ ಅಂತ ಅನ್ಕೊಂಡು ಕೂತಿದ್ದಾಗ ಸೊ ನನಗೆ ಮೋಟಿವೇಶನ್ ಆಗಿದ್ದು ಹರಿ ಮಾತುಗಳು. ಇನ್ನೊಂದು ಸ್ಟಾರ್ಟ್ ಮಾಡು, ನೀನು ಇನ್ನೊಂದು ಚಾನಲ್ ಮಾಡು, ಅದ್ರಲ್ಲಿ ನಿನ್ನ ಒಂದು ಎಫರ್ಟ್ನ ಹಾಕು ಅಂತ ಹೇಳಿ ನಂಗೆ ಧೈರ್ಯ ತುಂಬಿದ್ದೆ ಹರಿ. ಸೊ ಅವನು ಅವತ್ತು ಹೇಳಿದ್ದಕ್ಕೆ ನಾನು ಇವತ್ತು ಸಕ್ಸಸ್ನ ನೋಡಿದೀನಿ. ಬಿಕಾಸ್ ಪೇಮೆಂಟ್ ತಗೊಂಡ್ರೆ ಮಾತ್ರ ಯೂಟ್ಯೂಬ್ ಅಲ್ಲಿ ಸಕ್ಸಸ್ ಅಂತಲ್ಲ. ನನ್ಗೆ ಯಾರು ಇವಾಗ ಒಬ್ಬೊಬ್ರು ಸಬ್ಸ್ಕ್ರೈಬರ್ಸ್ ಕೂಡ ನಂಗೆ ತುಂಬಾ ಇಂಪಾರ್ಟೆಂಟ್ ಆಗ್ತಾರೆ. ಬಿಕಾಸ್ ಅವರಿಂದ ಅವರು ನನ್ನ ವಿಡಿಯೋ ನೋಡಿರೋದ್ರಿಂದನೇ ಇವತ್ತು ನನ್ನ ಚಾನಲ್ ಮಾನಿಟೈಸ್ ಆಗಿರೋದು. ಬಿಕಾಸ್ ನನಗೆ ಯಾವ ಥಾಟ್ಸ್ ಇಟ್ಕೊಂಡು ನಾನು ವಿಡಿಯೋ ಮಾಡ್ತಿದ್ದೀನಿ ಗೊತ್ತಾ, ಒಂದು ಪೇಮೆಂಟ್ ತಗೋಬೇಕು, ನಾನು ದುಡ್ಡನ್ನ ತಗೋಬೇಕು, ಈ ಇಂಟೆನ್ಷನ್ ಅಲ್ಲಿ ನಾನು ವಿಡಿಯೋ ಮಾಡಿಲ್ಲ. ನನಗೇನಂದ್ರೆ ಅಂದ್ರೆ ಸಪೋರ್ಟ್ ಮಾಡೋ ಅಂತವ್ರು ಇರ್ಬೇಕಾದ್ರೆ, ಅವ್ರು ಹೇಳ್ತಾ ಇರ್ಬೇಕಾದ್ರೆ ಸೊ ಅದಕ್ಕೆ ನಾನು ಬೆಲೆ ಕೊಡ್ಬೇಕು, ನಾನು ಏನಾದ್ರು ಒಂದ್ ಮಾಡ್ಬೇಕು. ಸೊ ಬಿಕಾಸ್ ನಂದು ಆ ಗೂಗಲ್ ಆಡ್ಸೆನ್ಸ್ ಬಂದಿದ್ದಿನ ನನಗಿಂತ ಜಾಸ್ತಿ ಹರಿನೇ ಖುಷಿ ಪಟ್ಟಿದ್ದು. ಅಷ್ಟು ಖುಷಿ ಆಯ್ತು ಅವನಿಗೆ. ಅದನ್ನ ನೋಡಿ ನನ್ಗೆ ಸೀರಿಯಸ್ಲಿ ನಾನು ಏನಾದ್ರು ಒಂದು ಅಚೀವ್ ಮಾಡಿದ್ರೆ ಇವ್ನ್ಗೆ ಇಷ್ಟೊಂದು ಖುಷಿ ಆಗುತ್ತಾ, ಇಷ್ಟೊಂದೆಲ್ಲ ಅಂದ್ರೆ ಎಂಜಾಯ್ ಮಾಡ್ತಾನ, ಅದನ್ನ ಇಷ್ಟೊಂದು ಸೆಲೆಬ್ರೇಟ್ ಮಾಡ್ತಾನ ಅಂತ ಅನ್ಸಿದ್ದೆ ನನಗೆ ಅವತ್ತು. ಎಷ್ಟು ಖುಷಿ ಪಟ್ಟಿದ್ದು ಗೊತ್ತಾ. ಆಕ್ಚುಲಿ ಅದನ್ನ ಫಸ್ಟ್ ನಾನು ಕೂಡ ಓಪನ್ ಮಾಡಿರ್ಲಿಲ್ಲ. ಹರಿನೇ ಫಸ್ಟ್ ಪೋಸ್ಟ್ ಆಫೀಸ್ಗೆ ಹೋಗಿ ಅದನ್ನ ಇಸ್ಕೊಂಡ್ ಬಂದು ಓಪನ್ ಮಾಡ್ಬಿಟ್ಟು ನಿಂದು ಯೂಟ್ಯೂಬ್ ಬಂದಿದೆ ಅಂತ ಹೇಳಿದಾಗ ನನಗೆ ನಿಜವಾಗ್ಲೂ ಖುಷಿ ಆಯ್ತು. ಸೊ ನಾನ್ ಏನ್ ಗೊತ್ತಾ ಹೇಳೋದಿಷ್ಟೇನೆ, ಸಪೋರ್ಟ್ ಮಾಡೋ ಅಂತವ್ರು ಇದ್ದಾಗ ಅದನ್ನ ಯುಟಿಲೈಸ್ ಮಾಡ್ಕೊಳ್ಳಿ ಒಳ್ಳೆ ರೀತಿಲಿ. ನಂತರ ತಲೆ ಕೆಡಿಸ್ಕೊಂಡಂತೂ ಕುತ್ಕೋಬೇಡಿ. ಬಟ್ ಇವಾಗ ನಾನು ಅಷ್ಟಾಗಿ ಏನು ತಲೆ ಕೆಡಿಸ್ಕೊಳ್ಳಲ್ಲ. ಹೇಗಾಗುತ್ತೋ ಏನಾಗುತ್ತೋ ಗೊತ್ತಿಲ್ಲ, ನನ್ನ ಎಫರ್ಟ್ನ ಹಾಕೋಣ, ಅದ್ರ ಮೇಲೆ ದೇವ್ರಿಗೆ ಬಿಟ್ಟಿದ್ದು. ನಮಗೆ ಫಲ ಸಿಗ್ಬೇಕು ಅಂದ್ರೆ ಸಿಕ್ಕೇ ಸಿಗತ್ತೆ ಅಂತ ಹೇಳಿ ನಂಬಿದೀನಿ ನಾನು. ಸೊ ನಿಮ್ಗೆಲ್ಲ ಹೇಗ್ ಅನ್ಸುತ್ತೆ ಅನ್ನೋದನ್ನ ಕಾಮೆಂಟ್ ಮಾಡಿ ತಿಳಿಸಿ. ಸಪೋರ್ಟ್ ಮಾಡೋ ಅಂತರಿದ್ದಾಗ ದಯವಿಟ್ಟು ಯೂಸ್ ಮಾಡ್ಕೊಳ್ಳಿ, ಅವ್ರಿಗೂ ಕೂಡ ತುಂಬಾ ಖುಷಿ ಆಗತ್ತೆ. ನಿಮ್ಮ ಒಂದು ಅಚೀವ್ಮೆಂಟ್ ನ ಅವ್ರು ಸೆಲೆಬ್ರೇಟ್ ಮಾಡ್ತಾರೆ. ಬಿಕಾಸ್ ತುಂಬಾ ಕಡಿಮೆ ಆತರ ನಮ್ಗೆ ಸಪೋರ್ಟ್ ಮಾಡೋ ಅಂತವ್ರು ಸಿಗೋದು. ಸೊ ಹರಿ ಆದ್ಮೇಲೆ ನೆಕ್ಸ್ಟ್ ನನಗೆ ಅಮ್ಮನೇ ತುಂಬಾ ಸಪೋರ್ಟ್ ಮಾಡಿದ್ದು. ನೀನೇನ್ ತಪ್ಪ ರೀತಿಲಿ ವಿಡಿಯೋ ಮಾಡಲ್ಲ, ಸೊ ಒಳ್ಳೆ ರೀತಿಲೇ ವಿಡಿಯೋಸ್ಗಳನ್ನ ಮಾಡ್ತೀಯ ಮಾಡು ಅಂತ ಹೇಳಿ ಅವರು ಕೂಡ ಅಷ್ಟೇ ಸಪೋರ್ಟ್ ಮಾಡಿದ್ರು. ಸೊ ನನಗೆ ಒಂಥರ ಮೋಟಿವೇಶನ್ ಇದ್ದಾರೆ. ಸೊ ಹಂಗಾಗಿ ನಾನು ಈ ಒಂದು ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದು.
ಎಸ್ ಇವಾಗ ನಾನು ಆ, ಎಲ್ಲ ಕೆಲಸ ಮುಗಿಸ್ಬಿಟ್ಟು ಆಮೇಲೆ ಸ್ನಾನ ಮಾಡೋಣ ಅಂತ ಹೇಳಿ ಅನ್ಕೊಂಡೆ. ಸೊ ಇದು ಕಾಯಲ್ನ ನಾನು ರುಬ್ತಾ ಇದ್ದೀನಿ, ಕಾಯಿ ಏಲಕ್ಕಿ ಎಲ್ಲ ಹಾಕಿ ರುಬ್ತಾ ಇದ್ದೀನಿ. ಯಾಕಂದ್ರೆ ಇದು ಹುಳ್ಳಿಕಾಳು ಬರುತ್ತೆ ನೋಡಿ, ಸೀಸನ್ ಅಂದ್ರೆ ಹುಳ್ಳಿಕಾಳನ್ನ ಬೆಳಿತಾರಲ್ಲ, ಸೊ ಆ ಸೀಸನ್ ಅಲ್ಲಿ ಹುಳ್ಳಿ ತೊಕ್ನ ಮಾಡ್ತಾರೆ ನಮ್ ಕಡೆ. ನಿಮ್ ಕಡೆ ಎಲ್ಲ ಮಾಡ್ತಾರಾ? ತಿಳ್ಸಿ ನನ್ಗೆ. ಸೊ ನಮ್ ಕಡೆ ಹೊಸ ಹುಳ್ಳಿಕಾಳು ಬಂದಾಗ ಅದು ಹುಳ್ಳಿ ತೊಕ್ನ ಮಾಡೇ ಮಾಡ್ತಾರೆ. ಅದಕ್ಕೇನೆ ಅದನ್ನ ಮಾಡಿಟ್ಟಿದ್ರು, ಕಾಯಲ್ಲಿ ಇರ್ಲಿಲ್ಲ, ಸರಿ ಅದನ್ನ ರುಬ್ಬಿಡೋಣ ಅಂತ ಹೇಳ್ಬಿಟ್ಟು ರುಬ್ತಾ ಇದ್ದೆ. ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ನಾರ್ಮಲ್ ಆಗಿ ಈ ಬೇಳೆದೆಲ್ಲ ನೀವು ಹೂರ್ಣ ಮಾಡ್ತೀರಾ ನೋಡಿ, ಅದೇ ತರನೇ ಹುಳ್ಳಿಕಾಳನ್ನ ಬೇಯಿಸ್ಕೊಂಡು ಬೆಲ್ಲ ಜೊತೆ ಅದನ್ನ ಮಿಕ್ಸ್ ಮಾಡಿದ್ರೆ, ಅಂದ್ರೆ ಮಿಕ್ಸಿಗೆ ಹಾಕೊಂಡ್ರೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ ಯಾರಾದ್ರೂ. ಹೊಸ ಹುಳ್ಳಿಕಾಳಲ್ಲಿ ಮಾಡ್ಬೇಕು, ಅದೊಂದ್ ಸೀಸನ್ ಅಂತ ಹೇಳಿ ಮಾಡ್ತಾರೆ ಅಷ್ಟೇನೆ. ಶಿವರಾತ್ರಿ ಟೈಮ್ ಅಲ್ಲಿ ಎಲ್ಲಾನು ಮಾಡ್ತಾರೆ ಆಲ್ಮೋಸ್ಟ್. ಬಟ್ ನಮಗೆ ಯಾವಾಗ ಹೊಸ ಹುಳ್ಳಿಕಾಳು ಸಿಗುತ್ತೋ ಅವಾಗ ನಾವು ಮಾಡೋದು. ಸೊ ಈ ತರ ಇರುತ್ತೆ ರುಬ್ಕೊಂಡಾಗ. ಇದು ಆಲ್ರೆಡಿ ನಾನು ನೆನ್ನೆ ರುಬ್ಬಿಟ್ಟಿರೋದು, ಬಟ್ ಹಂಗೆ ತಿನ್ಬಿಟ್ಟಿದ್ವಿ ನಾವು. ಅದಕ್ಕೆ ಇವಾಗ ನಾನು ಕಾಯಲ್ನ ರುಬ್ಬಿದ್ದು, ಕಾಯಲ್ ಜೊತೆ ತಿಂದ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳಿ ಇವಾಗ ಫ್ರೆಶ್ ಅಪ್ ಆಗ್ಬಿಟ್ಟು ಪೂಜೆ ಎಲ್ಲ ಮುಗಿಸಿ ದುರ್ಗಕ್ಕೆ ಹೋಗೋಣ ಅಂತ ಹೇಳಿ ಹೊರಟ್ವಿ. ಯಾಕೆಂದ್ರೆ ನಮ್ಮ ಅಚ್ಚುಗೆ ವ್ಯಾಕ್ಸಿನೇಷನ್ ಹಾಕಿಸ್ಬೇಕು. ಇವಾಗ ಅಂದ್ರೆ ನಿಮೋನಿಯಾದು ಅಥವಾ ಫೀವರ್ ಯಾವ್ದಾದ್ರು ಪ್ರೈವೇಟ್ ಅಲ್ಲಿ, ಗೌರ್ಮೆಂಟ್ ಎಲ್ಲಾನು ಕಂಪ್ಲೀಟ್ ಆದ್ಮೇಲೆ ಸೊ ಪ್ರೈವೇಟ್ ಅಲ್ಲಿ ಯಾವ ಇಂಜೆಕ್ಷನ್ಸ್ ಇರುತ್ತೆ ಅದನ್ನ ಕೇಳ್ಬಿಟ್ಟು ನೀವು ಹಾಕ್ಸಿ. ಇವಾಗಿನ ಒಂದು ಹೆಲ್ತ್ ಅಷ್ಟು ಚೆನ್ನಾಗಿರಲ್ಲ, ಮಕ್ಳದಾಗ್ಲಿ ನಮ್ದಾಗ್ಲಿ. ಸೊ ಆದಷ್ಟು ನೀವು ಸ್ವಲ್ಪ ಕೇಳ್ಬಿಟ್ಟು ವ್ಯಾಕ್ಸಿನ್ ಹಾಕಿಸ್ಕೊಳ್ಳೋದು ಬೆಸ್ಟ್. ಆಲ್ರೆಡಿ ಒಂದು ವ್ಯಾಕ್ಸಿನ್ ಹಾಕಾಗಿದೆ, ಸೊ ಇವಾಗ ಇನ್ನೊಂದು ವ್ಯಾಕ್ಸಿನ್ ಹಾಕಿಸ್ಬೇಕಿತ್ತು. ಬಟ್ ನಮ್ಮ ಬ್ಯಾಡ್ ಲಕ್ಕಿಗೆ ಡಾಕ್ಟರ್ಸ್ ನಮಗೆ ಸಿಗ್ಲಿಲ್ಲ. ನಾವು ಫಸ್ಟ್ನೇ ಕಾಲ್ ಮಾಡ್ಕೊಂಡು ಹೋಗ್ಬೇಕಿತ್ತು, ಬಟ್ ಪರ್ಟಿಕ್ಯುಲರ್ ಆಗಿ ನಾವು ವ್ಯಾಕ್ಸಿನ್ ಹಾಕಿಸ್ಬೇಕಂತಾನೆ ಹೊರಡ್ಲಿಲ್ಲ. ನಮ್ ಭಾವಂಗೆ ಅಂದ್ರೆ ನಮ್ಮ ಅಕ್ಕನ್ ಗಂಡ ಅಜಯ್ಗೆ. ಸೊ ಅವ್ರದ್ದು ಮೀಟಿಂಗ್ ಇತ್ತು, ವಿವೋ ಅವರ ಕಂಪನಿ ಕಡೆಯಿಂದ ಮೀಟಿಂಗ್ ನ ಅರೇಂಜ್ ಮಾಡಿದ್ರು. ಸರಿ ಆಯ್ತು, ಹೆಂಗಿದ್ರು ನಾನು ಮೀಟಿಂಗ್ ಹೋಗ್ಲೇಬೇಕು, ನೀವುನು ಬನ್ನಿ, ವ್ಯಾಕ್ಸಿನ್ ಡಾಕ್ಟರ್ ಸಿಕ್ಕಿದ್ರೆ ವ್ಯಾಕ್ಸಿನ್ ಹಾಕ್ಸಿ, ಅಂಡ್ ನೀವು ಓಡಾಡ್ಕೊಂಡು ಏನಾದ್ರು ತಿನ್ಕೊಂಡ್ ಬರೋರಂತೆ ಅಂತ ಹೇಳಿದ್ರು. ಸರಿ ಆಯ್ತು ಅಂದ್ಬಿಟ್ಟು ನಾವು ಕೂಡ ಜೊತೆಲಿ ಹೋದ್ವಿ. ಅಲ್ಲಿ ಹೋದ್ಮೇಲೆ ಗೊತ್ತಾಗಿದ್ದು ಡಾಕ್ಟರ್ಸ್ ಇಲ್ಲ ಅಂತ ಹೇಳಿ, ಅವರು ಲೀವ್ ಅಲ್ಲಿ ಇದ್ದಾರೆ ಅಂತ ಗೊತ್ತಾಯ್ತು. ಸರಿ ಆಯ್ತು, ಓಕೆ. ಅವ್ರನ್ನ ನಾವು ಕಂಪ್ನಿ ಹತ್ರ ಅಂದ್ರೆ ಎಲ್ಲಿ ಪಾರ್ಟಿ ಅರೇಂಜ್ ಮಾಡಿದ್ರು ಅಲ್ಲಿಗೆ ಡ್ರಾಪ್ ಮಾಡ್ಬಿಟ್ಟು ನಾವು ಏನಾದ್ರೂ ತಿನ್ನೋಣ ಅಂತ ಹೇಳಿ ಅನ್ಕೊಂಡ್ವಿ. ಸೊ ಫಸ್ಟ್ ಬಂದಿದ ತಕ್ಷಣ ಹರಿಗೆ ಏನದು ಈ ಮಂಡಕ್ಕಿ, ಖಾರ, ಈ ತರ ವಡೆ, ಬೋಂಡ, ಈ ತರದ್ ಏನಾದ್ರೂ ಒಂದ್ ಬೇಕು. ಯಾಕೆಂದ್ರೆ ಅಮ್ಮ ಕೂಡ ಅದನ್ನೇ ತಿನ್ನೋದು, ಅದ್ಬಿಟ್ಟು ಅವ್ರ ಹೊರಗಡೆ ಇನ್ನೇನೋ ತಿನ್ನಲ್ಲ. ಸೊ ಹರಿಗೂ ಅಮ್ಮದು ಒಂದೇ ಟೇಸ್ಟ್ ಅಂತ ಹೇಳ್ಬೋದು. ಅವ್ರು ಹೊರಗಡೆದ ಅಷ್ಟಾಗಿ ಇಷ್ಟಪಡಲ್ಲ, ಇನ್ ಕೇಸ್ ತಿಂದ್ರು ಕೂಡ ಈ ತರದ್ ಏನಾದ್ರು ತಿಂತಾರಷ್ಟೇನೆ. ಬಟ್ ನಾವು ಹೊರಗಡೆ ಬಂದಾಗಂತೂ ನಮ್ಗೆ ಏನೇನ್ ಬೇಕೋ ಎಲ್ಲಾನು ತಿನ್ಕೋತೀವಿ. ಯಾಕೆ ಅಂದ್ರೆ ನಾವಿರೋ ಕಡೆ ನಾವ್ ಏನೂ ತಿನ್ನಲ್ಲ, ನಮ್ಗೆ ಅಷ್ಟ್ ಇಷ್ಟನೂ ಆಗಲ್ಲ, ನಾವ್ ಏನೋ ತರ್ಸೋದು ಇಲ್ಲ. ಸೊ ಈ ತರ ಹೊರಗಡೆ ಬಂದಾಗ ಅಷ್ಟೇನೆ ನಾವು ಏನಾದ್ರು ತಿನ್ಕೊಳ್ಳೋದು. ಆಮ್, ನಮ್ ಭಾವಂಗೆ ಹೇಗಿದ್ರು ಊಟ ಎಲ್ಲ ಅರೇಂಜ್ ಆಗಿದೆ, ನಾನು ಊಟ ಮಾಡಲ್ಲ, ನೀವೇನಾದ್ರು ತಿನ್ಕೊಳ್ಳಿ ಅಂತ ಹೇಳಿದ್ರು. ಸರಿ ಆಯ್ತು, ನಾವು ಹೊರಗಡೆ ತಿನ್ಕೊಂಡು ಅದಾದ್ಮೇಲೆ ಮತ್ತೆ ಊಟಕ್ಕೆ ಹೊರಗಡೆ ಹೋಗೋಣ ಅಂತ ಅನ್ಕೊಂಡ್ವಿ. ಯಾಕೆಂದ್ರೆ ಇಲ್ಲಿ ಸ್ವಲ್ಪ ಲೈಟ್ ಆಗಿ ಸ್ನಾಕ್ಸ್ ಎಲ್ಲ ತಗೊಂಡಿದ್ವಿ ಆಲ್ರೆಡಿ, ಬಟ್ ಮನೆಗೆ ಹೋಗ್ಬಿಟ್ಟು ಇನ್ನೇನು ಊಟ ಮಾಡೋದು, ಸೊ ಊಟ ಮಾಡ್ಕೊಂಡೆ ಹೋಗ್ಬಿಡೋಣ ಅಂತೇಳಿ ದುರ್ಗದಲ್ಲಿ ಸೂರು ಕೆಫೆ ರೆಸ್ಟೋ ಕೆಫೆ ಸೂರು ಅಂತ ಇದೆ. ತುಂಬಾನೇ ಚೆನ್ನಾಗಿರುತ್ತೆ, ಒಂದ್ಸಲ ಟ್ರೈ ಮಾಡಿ. ನಮ್ಗಂತೂ ತುಂಬಾ ಫೇವ್ರೆಟ್ ಅಂತಾನೆ ಹೇಳ್ಬೋದು, ಅಷ್ಟು ಚೆನ್ನಾಗಿರುತ್ತೆ ಅಲ್ಲಿ. ಅಂಜು ಟಚ್ ಮಾಡಬೇಡ. ಏ ಅನಿ ಮುಟ್ಬಾರ್ದು, ಹೊಡಿತಾರೆ ಅವರು ಅಣ್ಣ. ಅಚ್ಚು ಮುಟ್ಬೇಡ ಅಂತ ಹೇಳು. ಅಚ್ಚು ಡೋಂಟ್ ಟಚ್. ಇದು ಯಾವ ಸ್ಟೈಲು ಊಟದ ಹೇಳು? ರಾಜಸ್ಥಾನ. ರಾಜಸ್ಥಾನ ಬನ್ನಿ. ರಾಜಸ್ಥಾನ ಇದು ಇದೇ ತರ ಸಿಟ್ಟಿಂಗ್. ಈಗ ಇದೊಂದು ಟ್ರೆಂಡ್ ಅಲ್ಲ ಬೆಂಗಳೂರು ಕಡೆ ಅಲ್ಲ. ಏ ಹನಿ, ನಮಗೆ ದುರ್ಗ ಎಲ್ಲ ಈ 2 ವರ್ಷದ ಕೆಳಗೆ ತುಂಬಾನೇ ವಸ್ತು, ಬಟ್ ಇವಾಗಂತೂ ತುಂಬಾ ಹಳೇದಂತಾನೆ ಹೇಳ್ಬೋದು. ವೆರೈಟಿ ವೆರೈಟಿ ರೆಸ್ಟೋರೆಂಟ್ಗಳಿದೆ, ಎಲ್ಲಾನು ಆಗ್ತಾ ಇದೆ ಹೊಸ್ದಾಗಿ. ನಾವು ಚಿಕ್ಕ ವಯಸ್ಸಲ್ಲಿ ನೋಡಿರೋ ದುರ್ಗಕ್ಕೂ ಇವಾಗೂ ಲಾಟ್ ಆಫ್ ಡಿಫ್ರೆನ್ಸ್ ಇದೆ, ತುಂಬಾ ಇಂಪ್ರೂವ್ಮೆಂಟ್ ಆಗಿದೆ.
ಆಕ್ಚುಲಿ ಏನ್ ಗೊತ್ತಾ, ಈ ವಿಡಿಯೋ ನಾನ್ ಮಾಡಿದ್ನಲ್ಲ, ಹರಿ ಮಾಡ್ಕೊಂಡಿದ್ದು. ಅವನು ಕಾಲೇಜ್ ಡೇಸ್ ಅಲ್ಲಿ ಇದ್ದಾಗ ಇಲ್ಲಿ ಬಂದು ತಿಂತಾ ಇದ್ದಿದಂತೆ. ಇಡ್ಲಿ ಮತ್ತೆ ಶಾಗೆ ಬಾತ್ ತುಂಬಾ ಚೆನ್ನಾಗಿರತ್ತೆ ಅಂತ ಹೇಳ್ಬಿಟ್ಟು, ಸೊ ವಿಡಿಯೋ ಮಾಡ್ತೀನಿ, ಇದನ್ನ ನೀನು ಬ್ಲಾಗ್ ಅಲ್ಲಿ ಆಡ್ ಮಾಡು ಅಂತ ಹೇಳಿ ಮಾಡಿರೋದು. ಆಲ್ಫಾ ಸಲೂನ್ ಆಪೋಸಿಟ್ ಅಲ್ಲಿ ಬರುತ್ತೆ, JCR ಅನ್ಸುತ್ತೆ ಇದು. ಸೊ ಒಂದ್ಸಲ ಹಾಕು, ನಾನ್ ವಿಡಿಯೋ ಮಾಡ್ತೀನಿ ಅಂದ್ರೆ, ಸರಿ ಅವನ ಹಸಿ ಏನಕ್ಕೆ ಅಂತ ಹೇಳ್ಬಿಟ್ಟು ಆಡ್ ಮಾಡ್ತಾ ಇದ್ದೀನಿ. ಸೊ ಡಿಸಪಾಯಿಂಟ್ ಮಾಡೋದ್ ಬೇಡ ಅಂತ ಹೇಳಿ. ಬಟ್ ಟೇಸ್ಟ್ ಅಷ್ಟೇ ಚೆನ್ನಾಗಿತ್ತು. ನಾವೆಲ್ಲ ಹೊರಗಡೆ ತಿನ್ಕೊಂಬಂದ್ವಿ. ಬಟ್ ಮಕ್ಳಿಗೆ ಅವ್ರಿಗೆ ಅಷ್ಟಾಗಿ ನನ್ ಮಗ್ಳೂನು ಇಷ್ಟಪಟ್ಟು ತಿನ್ನಲ್ಲ. ಸರಿ ಅಂದ್ಬಿಟ್ಟು ಅವಳಿಗೆ ನಾನು ಏನೂ ಹೋಟೆಲ್ ಅಲ್ಲಿ ತಿನ್ನಿಸ್ಲಿಲ್ಲ. ಇಲ್ಲೇನೆ ತಿನ್ಸೋಣ ಅಂತ ಹೇಳಿ ಅನ್ಕೊಂಡು ಇಡ್ಲಿನ ತಗೊಂಡೆ. ಆಯ್ತಾ? ಸೂಪರ್ ಸೂಪರ್ ನೀನು ಸ್ಟ್ರಾಂಗ್. ಏನದು? ಹಾ? ಏನದು? ಇವತ್ತಿನ ಬ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ನಿಮ್ಮೆಲ್ರಿಗೂ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.